ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ರಿಪೀಟೆಡ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನು ನೋಡ್ತಿದ್ದೀವಿ. ಇದು ರಿವಿಷನ್ ಸೆಷನ್ ಆಗಿದ್ದು ಈ ಸೆಷನ್ ಅಲ್ಲಿ ಕೇವಲ ಪ್ರಶ್ನೆ ಮತ್ತು ಉತ್ತರವನ್ನು ಮಾತ್ರ ನೋಡ್ತಾ ಹೋಗ್ತೀವಿ. ಯಾವುದೇ ವಿವರಣೆ ಹೆಚ್ಚಾಗಿ ಇರೋದಿಲ್ಲ. ಸೊ 100 ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟೆಡ್ಲಿ ಕೇಳಲಾದ ಪ್ರಶ್ನೆಗಳಾಗಿದ್ದು ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತೇಳಿ, ಭಾರತದ ಸಂವಿಧಾನ ಯಾವ ಸ್ಥಿತಿಯಲ್ಲಿತ್ತು ಅಂತೇಳಿ ಸಂವಿಧಾನ ಜಾರಿಗೆ ಬಂದಾಗ ಸಂದರ್ಭದಲ್ಲಿ ಸರಿಯಾದ ಉತ್ತರ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆಕ್ಚುಲಿ ಪ್ರಶ್ನೆ ಏನು ಅಂದ್ರೆ, ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಭಾರತ ಒಂದು ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತೇಳಿತ್ತು. ಇನ್ನು ಸಮಾಜವಾದಿ ಜಾತ್ಯತೀತ ಅಂತ ಎನ್ನುವಂಥ ಪದಗಳಿತ್ತಲ್ಲ, ಈ ಪದಗಳು ಆ ನಂತರದಲ್ಲಿ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸ್ತವು. ಸೊ 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನಿಕ ಸ್ಥಿತಿ ಇದೆಯಲ್ಲ, ಇದು ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬುದಾಗಿತ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಯಾವಾಗಿನಿಂದ ಜಾರಿಗೊಳಿಸಲಾಗಿದೆ? ಸರಿಯಾದ ಉತ್ತರ ಜನವರಿ 26, 2002. ಜನವರಿ 26, 2002ರಿಂದ 2ರಲ್ಲಿ ಭಾರತದ ರಾಷ್ಟ್ರೀಯ ಧ್ವಜ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಅಂದಿನಿಂದ ಜಾರಿಗೆ ಬಂದಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಭಾರತದ ಸಂವಿಧಾನದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ. ಪ್ರಪಂಚದ ಬೇರೆ ಬೇರೆ ಕೆಲವೊಂದು ದೇಶಗಳಿಗೆ ದ್ವಿಪೌರತ್ವ ವ್ಯವಸ್ಥೆ ಕೂಡ ಇದೆ, ಬಟ್ ಭಾರತದಲ್ಲಿ ಇರುವಂಥದ್ದು ಏಕ ಪೌರತ್ವ ವ್ಯವಸ್ಥೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಅಂದ್ರೆ ಅರ್ಥ ಏನು? ನಾನು ಆಗಲೇ ಹೇಳಿದಾಗೆ ಭಾರತದ ಸಂವಿಧಾನ ಜಾರಿಗೆ ಬಂದಾಗ 1950 ಜನವರಿ 26ರಲ್ಲಿ ಭಾರತದ ಸಂವಿಧಾನ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬುದಾಗಿತ್ತು. ಆನಂತರ ಜಾತ್ಯತೀತ ಅನ್ನುವಂಥ ಪದವನ್ನು ಸೇರಿಸಿದ್ರು. ಸೊ ಜಾತ್ಯತೀತ ಅಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಧಾರ್ಮಿಕ ಚಿಂತನೆಗಳು, ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ. ಅಂದರೆ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಧಾರ್ಮಿಕ ಚಿಂತನೆಗಳ ಮೇಲೆ. ಸೊ ಇದು ಜನರ ವೈಯಕ್ತಿಕ ಅಂಶ ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಜಾತ್ಯತೀತ ಎನ್ನುವಂತಹ ಪದಕ್ಕಿರುವಂತಹ ಸಂವಿಧಾನಿಕ ಅರ್ಥ. ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಯಾವಾಗ? ಸರಿಯಾದ ಉತ್ತರ ಜನವರಿ 26, 1950. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಜನವರಿ 26, 1950 ಈ ದಿನದಂದೇ ಭಾರತದಲ್ಲಿ ಸಂವಿಧಾನ ಜಾರಿಗೆ ಆಗಿದ್ದು ಕೂಡ ಹೌದು. ಸಂವಿಧಾನ ಜಾರಿಯಾಗಿದ್ದು. ಸೊ ಇಲ್ಲೊಂದು ಟೆಕ್ನಿಕಲ್ ಅಂಶ ಇದೆ ನೋಡಿ, ಏನಂದ್ರೆ ಸಂವಿಧಾನ ಜಾರಿಯಾಗಿದ್ದ ದಿನವೇ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಅಂತ ಅರ್ಥ. ಅಂದ್ರೆ ಅದರ ಅರ್ಥ ಭಾರತ ಸ್ವತಂತ್ರ ಬಂದು 1947 ಆಗಸ್ಟ್ 15ರಂದು ಏನು ಭಾರತ ಸ್ವತಂತ್ರ ಆಯ್ತಲ್ಲ, ಸ್ವತಂತ್ರ ಆದಾಗ ಸಂವಿಧಾನಕ್ಕೆ ಒಂದು ನಿರ್ದಿಷ್ಟ ರೂಪುರೇಷೆ ಇರಲಿಲ್ಲ, ಭಾರತಕ್ಕೊಂದು ನಿರ್ದಿಷ್ಟವಾದ ರೂಪುರೇಷೆ ಇರಲಿಲ್ಲ, ಸ್ವತಂತ್ರ ಆಗಿತ್ತಷ್ಟೇ. ಬಟ್ ಜನವರಿ 26, 1950ರಂದು ಭಾರತಕ್ಕೆ ಸಂವಿಧಾನ ಜಾರಿಯಾಗುತ್ತೆ. ಜೊತೆಗೆ ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಘೋಷಿಸಿಕೊಳ್ಳಲಾಗುತ್ತೆ ಆನಂತರ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪೂರ್ಣವಾಗಿ ಭಾರತ ಸಂವಿಧಾನ ಎಂದು ಜಾರಿಗೆ ಬಂದಿತ್ತು? ಆಗಲೇ ಹೇಳಿದಾಗೆ ಜನವರಿ 26, 1950. ಸೊ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಕೇಳಿದ್ರೆ, ಭಾರತಕ್ಕೆ ಅಲ್ಲಿವರೆಗೆ ಸಂವಿಧಾನ ಇರಲೇ ಇಲ್ವಾ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ನೋಡಿದ್ರೆ ಆಕ್ಚುಲಿ ಬ್ರಿಟಿಷ್ ಭಾರತದಲ್ಲಿ ಅಂದರೆ ಬ್ರಿಟಿಷ್ ಆಡಳಿತದ ಭಾರತದಲ್ಲಿ ಕೂಡ ಒಂದು ತಾತ್ಕಾಲಿಕ ಸಂವಿಧಾನ ಭಾರತಕ್ಕೆ ಇದ್ದೇ ಇತ್ತು. 1935ರ ಪ್ರಮುಖವಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಇತ್ತಲ್ಲ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಇತ್ತಲ್ಲ, ಭಾರತ ಸರ್ಕಾರ ಕಾಯ್ದೆ, ಇದು ಆವರೆಗಿನ ಒಂದು ಉತ್ಕೃಷ್ಟವಾದಂಥ ಸಂವಿಧಾನವಾಗಿತ್ತು. ಭಾರತ ಸ್ವತಂತ್ರ ಬಂದ ಮೇಲೆ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕರಡು ಸಮಿತಿ ಅಧ್ಯಕ್ಷತೆಯಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ರೂಪ ಆಗುತ್ತೆ. ಈ ಸಂವಿಧಾನ, ಈ ಪೂರ್ಣವಾದ ಸಂವಿಧಾನ ಇದೆಯಲ್ಲ,
ಈ ಪೂರ್ಣ ರೂಪದ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನದ 1ನೇ ವಿಧಿ ಭಾರತವನ್ನು ಏನೆಂದು ಕರೆದಿದೆ? 1ನೇ ವಿಧಿ ಏನಂತ ಕರೀತದೆ ಕೇಳಿದ್ರೆ ಭಾರತವನ್ನು ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೆಯುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯೂನಿಯನ್ ಆಫ್ ಸ್ಟೇಟ್ಸ್. ಕೆಳಗಿನ ಯಾವ ದೇಶದ ಸಂವಿಧಾನವು ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಅಲಿಖಿತ ಸಂವಿಧಾನ ಇದೆ. ಅಲಿಖಿತ ಸಂವಿಧಾನ. ಸೊ ಭಾರತದಲ್ಲಿರುವಂಥದ್ದು ಲಿಖಿತ ಸಂವಿಧಾನ. ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಹಾಗೂ ದೇಶ ವಿಭಜನೆಯ ಯೋಜನೆ ಹೊಂದಿದ್ದು ಯಾವುದು? ಬ್ರಿಟಿಷರಿಂದ ಭಾರತಕ್ಕೆ ಏನು ಅಧಿಕಾರ ಹಸ್ತಾಂತರ ಆಯ್ತಲ್ಲ ಸ್ವತಂತ್ರ ಸಿಕ್ಕ ಮೇಲೆ, ಮತ್ತು ದೇಶ ವಿಭಜನೆ ಆಯ್ತಲ್ಲ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಇದು ಯಾವ ಯೋಜನೆ ಈ ಒಂದು ಅಧಿಕಾರ ಹಸ್ತಾಂತರ ಮತ್ತು ದೇಶದ ವಿಭಜನೆಯನ್ನ ಯಾವ ಯೋಜನೆ ಹೊಂದಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಮೌಂಟ್ ಬ್ಯಾಟನ್ ಇದನ್ನ ಭಾರತದ ಕೊನೆಯ ಗವರ್ನರ್ ಜನರಲ್. ಭಾರತದ ಕೊನೆಯ ಗವರ್ನರ್ ಜನರಲ್. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು? ಸರಿಯಾದ ಉತ್ತರ BS ಪಾಟೀಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. BS ಪಾಟೀಲ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಮೂಲ ರಚನೆ ಆಗಿಲ್ಲ? ಸರಿಯಾದ ಉತ್ತರ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್ ಇದೆಯಲ್ಲ, ಇದು ಭಾರತ ಸರ್ಕಾರದ ಸಂವಿಧಾನದ ಮೂಲ ರಚನೆ ಅಲ್ಲ. ಸಂವಿಧಾನದ ಮೂಲ ರಚನೆಯಲ್ಲಿರೋದು ಪಾರ್ಲಿಮೆಂಟರಿ ಗವರ್ಮೆಂಟ್, ಫೆಡರಲ್ ಗವರ್ಮೆಂಟ್ ಮತ್ತು ನ್ಯಾಯಾಂಗದ ಸ್ವತಂತ್ರ. ಸೊ ಯಾವುದು ಇಲ್ಲ ಅಂತ ಕೇಳಿದ್ರೆ, ರಚನೆ ಆಗಿಲ್ಲ ಕೇಳಿದ್ರೆ ಆಪ್ಷನ್ ಎ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್. ಭಾರತ ಸಂವಿಧಾನ ಗಣರಾಜ್ಯ ಅಂತೇಳಿ ಕರೆಯೋದಕ್ಕೆ ಕಾರಣ ಏನು? ಭಾರತ ಸಂವಿಧಾನ ಗಣರಾಜ್ಯವಾಗಕ್ಕೆ ಕಾರಣ ಏನು ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಆನುವಂಶಿಕ ಅಂಶಗಳಿಲ್ಲ. ಆನುವಂಶಿಕ ಅಂಶಗಳಿಲ್ಲ ಅಂದರೆ ಯಾವುದೇ ರಾಜಪ್ರಭುತ್ವ ಇಲ್ಲ, ರಾಜಪ್ರಭುತ್ವಕ್ಕೆ ಅವಕಾಶ ಇಲ್ಲ, ಅಥವಾ ಆನುವಂಶಿಕವಾಗಿ ಯಾವುದೇ ವ್ಯಕ್ತಿ ಅಧಿಕಾರವನ್ನು ಹಿಡಿಯುವಂತಿಲ್ಲ. ಸೊ ಇದು ಭಾರತ ಸಂವಿಧಾನ ಗಣರಾಜ್ಯ ಅನ್ನೋದಕ್ಕೆ ಕಾರಣ. ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವಿವಾದದ ರಾಜಕೀಯವನ್ನ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ರಾಜಪ್ರಭುತ್ವ ಅಂತ ಕರೀತಾರೆ. ರಾಜಪ್ರಭುತ್ವ ಅಂತ ಕರೀತಾರೆ. ಇದಕ್ಕೆ ರಾಜರ ಆಳ್ವಿಕೆ ಅಂತ ಕೂಡ ನಾವಿದನ್ನ ಕರಿಬಹುದು. ಏನಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದ ಮೇಲೆ ರಾಜ್ಯದ ನಿರ್ವಿವಾದದ ರಾಜಕೀಯ, ಅನ್ಕ್ವಶನಬಲ್ ಅಂತ ನಾವೇನು ಹೇಳ್ತೀವಲ್ಲ, ರಾಜಪ್ರಭುತ್ವದಲ್ಲಿ ಈ ರೀತಿ ಇತ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ಸರಿಯಾದ ಉತ್ತರ ನವೆಂಬರ್ 26, 1949. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂಗೀಕಾರ ಮಾಡಿದ್ದು ನೆನಪಿರಲಿ. ಅಂಗೀಕಾರ ಮತ್ತು ಜಾರಿ ಈ ಎರಡು ವಿಭಿನ್ನವಾದ ಡೇಟುಗಳು ನೆನಪಿರಬೇಕಾಗತ್ತೆ. ಅಂಗೀಕಾರ ನವೆಂಬರ್ 26, 1949, ಜಾರಿ ಜನವರಿ 26, 1950. ಭಾರತದಲ್ಲಿ ರಾಜಕೀಯ ದತ್ತದ ಅಧಿಕಾರದ ಮೂಲ ಯಾವುದು? ಸರಿಯಾದ ಉತ್ತರ ಪ್ರಜೆಗಳು. ಸೊ ಅಬ್ರಹಾಂ ಲಿಂಕನ್ ಹೇಳುವಂತೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜಾಪ್ರಭುತ್ವ. ಸೊ ರಾಜಕೀಯ ದತ್ತದ ಅಧಿಕಾರದ ಮೂಲ ಇರೋದು ಪ್ರಜೆಗಳಲ್ಲಿ. ಪ್ರಜೆಗಳ ಮನಸ್ಸು ಮಾಡಿದ್ರೆ ಮಾತ್ರ MLAಗಳಾಗಲಿ, MP ಗಳಾಗಲಿ, MLCಗಳಾಗಲಿ, ಅಂದರೆ ಈ ಮುಖಾಂತರ ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಯ್ಕೆ ಆಗೋಕ್ಕೆ ಸಾಧ್ಯ. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಯಾವ ತಿದ್ದುಪಡಿ ಮಸೂದೆ ಅನ್ವಯ ನಮ್ಮ ಸಂವಿಧಾನದ ಪೀಠಿಕೆ ಭಾಗಕ್ಕೆ ಸೇರಿಸಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಟ್ಟ ಕಡೆಯವರೆಗೂ ಭಾರತದ ಒಕ್ಕೂಟವನ್ನು ಸೇರಲು ತಿರಸ್ಕರಿಸಿದ ರಾಜಾಳ್ವಿಕೆಯಲ್ಲಿದ್ದಂತಹ ಪ್ರದೇಶ ಯಾವುದು? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಹೈದರಾಬಾದ್ ಕೊನೆಯಲ್ಲಿ ಭಾರತವನ್ನು ಸೇರ್ಕೊಳ್ತು. ಕೊನೆಯಲ್ಲಿ ಭಾರತವನ್ನು ಸೇರಿದ
ಕೊನೆಯಲ್ಲಿ ಭಾರತವನ್ನು ಸೇರಿದ ರಾಜಾಳ್ವಿಕೆಯ ಪ್ರದೇಶ ಇದು, ರಾಜಾಳ್ವಿಕೆಯ ಪ್ರದೇಶವಾಗಿದೆ. ಯಾವುದು ಕೇಳಿದ್ರೆ ಹೈದರಾಬಾದ್. ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1956. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತವನ್ನು ಒಂದು ಗಣರಾಜ್ಯವೆಂದು ಕರೆಯಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ಏನಿರ್ತಾರಲ್ಲ ಇವರು ಚುನಾಯಿಸಲ್ಪಡ್ತಾರೆ. ಅಂದರೆ ಯಾವುದೇ ರಾಜಮನೆತನಕ್ಕೆ ಸಂಬಂಧಪಟ್ಟವರು ಆಗಿರೋದಿಲ್ಲ. ಇವರು ಜನರಿಂದ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ರಾಷ್ಟ್ರಪತಿಗಳ ಚುನಾವಣೆ ನಮ್ಮ ದೇಶದಲ್ಲಿ ಪರೋಕ್ಷ ಚುನಾವಣೆ ಮೂಲಕ. ಪರೋಕ್ಷ ಅಂದರೆ ಪ್ರಜೆಗಳಿಂದ ಆರಿಸಲ್ಪಟ್ಟಂತಹ ಜನಪ್ರತಿನಿಧಿಗಳು ಅವರ ಒಂದು ಕೊಲೇಜ್ ಏನಿರುತ್ತಲ್ಲ ಅವರ ಒಂದು ಕೊಲೇಜ್ ಮೂಲಕ ಆಯ್ಕೆ ಆಗುವಂಥವರು ರಾಷ್ಟ್ರಪತಿಗಳು. ಹಾಗಾಗಿ ಇದನ್ನು ಭಾರತವನ್ನು ಒಂದು ಗಣರಾಜ್ಯ ಅಂತೇಳಿ ಕರಿತೀವಿ. ಕೆಳಗಿನ ಯಾವುದು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ? ಸರಿಯಾದ ಉತ್ತರ ಭಾರತದಲ್ಲಿ ಉಪರಾಷ್ಟ್ರಪತಿಯ ಸರ್ಕಾರ ಇರೋದಿಲ್ಲ. ಸರ್ಕಾರ ಸರಿಯಲ್ಲ ಇದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಬದಲಾವಣೆಯನ್ನು ಯಾವುದರಿಂದ ಪ್ರಾರಂಭಿಸಲಾಗುತ್ತೆ, ಅಂದರೆ ಎಲ್ಲಿ ಶುರು ಮಾಡಲಾಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ. ಎಲ್ಲಿ ಬೇಕಾದರೂ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಸಂವಿಧಾನ ಬದಲಾವಣೆ ಅಂದರೆ ಆ್ಯಕ್ಚುಲಿ ಬದಲಾವಣೆ ಅಲ್ಲ ಇದು, ಪ್ರಶ್ನೆಯಲ್ಲಿ ಗಮನಿಸಿ, ಸಂವಿಧಾನದ ತಿದ್ದುಪಡಿ. ಅಮೆಂಡ್ಮೆಂಟ್ಗಳ ಮೂಲಕ ಸಂವಿಧಾನದ ತಿದ್ದುಪಡಿಗಳನ್ನು ಮಾಡಲಾಗುತ್ತೆ. ಈಗಾಗಲೇ 105ಕ್ಕೂ ಹೆಚ್ಚು ಸಂವಿಧಾನ ತಿದ್ದುಪಡಿಗಳಾಗಿದ್ದಾವೆ. ಸೊ ಈ ತಿದ್ದುಪಡಿಗಳನ್ನು ಎಲ್ಲಿ ಶುರು ಮಾಡಲಾಗುತ್ತೆ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ. ಪ್ರಪಂಚದ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆಯೊಂದಿಗೆ ಶುರುವಾದಂಥ ಪ್ರಪಂಚದ ಮೊದಲ ಸಂವಿಧಾನ ಇದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತವನ್ನು ಏನಂತಲ್ಲಿ ಕರಿಬೋದು ಅಂತೇಳಿ. ಸರಿಯಾದ ಉತ್ತರ ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಈ ಕೆಳಗಿನ ಯಾವ ರಾಜ್ಯದ ರಾಜನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವಂತಹ ಬಯಕೆಯನ್ನು ಹೊಂದಿದ್ದನು ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ? ಸರಿಯಾದ ಉತ್ತರ ಜುನಾಗಢ ರಾಜ್ಯದ ರಾಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜುನಾಗಢ ರಾಜ್ಯ ತಾನು ಪಾಕಿಸ್ತಾನಕ್ಕೆ ಸೇರುವ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಭಾರತದಲ್ಲಿ ಸಾರ್ವಭೌಮ ಅಧಿಕಾರವು ಯಾರಲ್ಲಿ ನೆಲೆಸಿರುತ್ತೆ? ಸರಿಯಾದ ಉತ್ತರ ಭಾರತದಲ್ಲಿ ಪ್ರಜೆಗಳೇ ಪ್ರಭುಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜನತೆಯಲ್ಲಿಯೇ ಸಾರ್ವಭೌಮ ಅಧಿಕಾರ ನೆಲೆಸಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ 25 ಪ್ರಶ್ನೆಗಳ 4 ಪಾರ್ಟನ್ನು ನೋಡ್ತೀವಿ. 4 ಪಾರ್ಟ್ ಇದೆ. ಸೊ ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಡೊಮಿನಿಯನ್ ಸ್ಥಾನಮಾನದ ಪರಿಕಲ್ಪನೆ ಬಾಗಿಲ ಮೊಳೆಯ ಹಾಗೆ ಮೃತ, ಇದರಿಂದ ಏನು ಯೂಸ್ ಇಲ್ಲ ಅಂತ ಹೇಳಿದೆ ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸಂವಿಧಾನದ ವಿಧಿಯ ಪ್ರಕಾರ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 1ನೇ ವಿಧಿ. ಭಾರತದ 1ನೇ ವಿಧಿಯೇ ಸ್ಪಷ್ಟವಾಗಿ ಹೇಳುತ್ತೆ ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಭಾರತ ಒಂದು ರಾಜ್ಯಗಳ ಒಕ್ಕೂಟ ಎಂಬುದಾಗಿ ಹೇಳುತ್ತೆ. ಲಾಭದಾಯಕ ಹುದ್ದೆ ಎಂದರೇನು ಎಂದು ನಿರ್ವಹಿಸಿದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನ. ಸಾವಿರದ 1946ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆದಾಗ ರಾಜೇಂದ್ರ ಪ್ರಸಾದ್ ಅವರು ಯಾವ ಖಾತೆಯನ್ನು ವಹಿಸಿಕೊಂಡಿದ್ರು? ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್ ಅವರು ಆಪ್ಷನ್ ಸಿ ಆಹಾರ ಮತ್ತು ಕೃಷಿ ಖಾತೆಯನ್ನು ವಹಿಸಿಕೊಳ್ತಾರೆ. ಆನಂತರ ಭಾರತ ಸ್ವತಂತ್ರ ಸರ್ಕಾರವನ್ನು ರಚನೆ ಮಾಡಿದಾಗ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ವಹಿಸಿಕೊಳ್ತಾರೆ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಸರಿಯಾದ ಉತ್ತರ ಅರಿಸ್ಟಾಟಲ್. ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಡ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಣೆ ನೀಡಿದವರು ಯಾರು?
ಸರಿಯಾದ ಉತ್ತರ ಲೂಥರ್ ಗುಲಿಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಡ್ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು? ಸರಿಯಾದ ಉತ್ತರ ನೆಹರು ಮತ್ತು ಚವೆನ್ಲಾಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಂಚಶೀಲ ತತ್ವಗಳು ಬಹಳ ಮುಖ್ಯವಾದಂಥ ಒಂದು ಒಪ್ಪಂದ ಇದು ಇತಿಹಾಸದಲ್ಲಿ. ಇದಕ್ಕೆ ಸಹಿ ಹಾಕಿದ್ದು ಜವಾಹರ್ಲಾಲ್ ನೆಹರು ಮತ್ತು ಚವೆನ್ಲಾಯ್. ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಈ ಲಕ್ಷಣವನ್ನು ಹೊಂದಿರುವ ಸರ್ಕಾರ ಯಾವುದು? ಸರಿಯಾದ ಉತ್ತರ ಕಮ್ಯುನಿಸ್ಟ್ ಗವರ್ಮೆಂಟ್. ಅಂದರೆ ಉದಾಹರಣೆಗೆ ಚೀನಾ ನಾವು ತೆಗೆದುಕೊಳ್ಬೋದು. ಚೀನಾದಲ್ಲಿ ಯಾವುದೇ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಇರಲ್ಲ, ಎಲ್ಲವೂ ಕೂಡ ಗೌರ್ಮೆಂಟ್ ಪ್ರಾಪರ್ಟಿನೇ ಆಗಿರುತ್ತೆ. ಉದಾಹರಣೆಗೆ ಭಾರತದಲ್ಲಿ ನಾವು ಅನೇಕ ಬಗೆಯ ಜಮೀನುಗಳನ್ನೆಲ್ಲ ಒಡೆತನವನ್ನು ನಮಗಿರುತ್ತೆ. ಎಷ್ಟು ಎಕರೆ ಜಮೀನು ಇದೆ ಕೇಳಿದ್ರೆ 5 ಎಕರೆ 6 ಎಕರೆ ಹೇಳ್ತೀವಲ್ಲ. ಸೊ ಈ ರೀತಿ ಪರ್ಸನಲ್ ಪ್ರಾಪರ್ಟಿ ಇರಲ್ಲ, ಎಲ್ಲವೂ ಕೂಡ ಗೌರ್ಮೆಂಟ್ ಅಂಡರ್ ಇರುತ್ತೆ ಕಮ್ಯುನಿಸ್ಟ್ ಗೌರ್ಮೆಂಟಲ್ಲಿ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದ್ಯಾರು? ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಫಸ್ಟ್ ಟೈಮ್ ಬಳಕೆ ಮಾಡ್ತಾನೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗೆ ಇರುವಂಥ ಸರ್ಕಾರ ಅಂತ ವ್ಯಾಖ್ಯಾನಿಸಿದವರು ಯಾರು? ಸರಿಯಾದ ಉತ್ತರ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಬ್ರಹಾಂ ಲಿಂಕನ್. ಅಬ್ರಹಾಂ ಲಿಂಕನ್ ಇದಾರಲ್ಲ, ಇವರು ಅಮೇರಿಕದ ಮಾಜಿ ರಾಷ್ಟ್ರಾಧ್ಯಕ್ಷ. ಅಮೇರಿಕದ ಮಾಜಿ ಅಧ್ಯಕ್ಷ ಅಂತ ನಾವು ಕರಿಬಹುದು, ರಾಷ್ಟ್ರಾಧ್ಯಕ್ಷ ಅಥವಾ ಅಧ್ಯಕ್ಷ, ಪ್ರೆಸಿಡೆಂಟ್. ಸಂವಿಧಾನದ ಮೂಲ ರಚನೆಯನ್ನ ಸರ್ವೋಚ್ಚ ನ್ಯಾಯಾಲಯವು ಪ್ರತಿಪಾದಿಸಿದ್ದು ಯಾವ ಪ್ರಕರಣದಲ್ಲಿ? ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಮೂಲ ರಚನೆಯನ್ನ ಪ್ರತಿಪಾದನೆ ಮಾಡಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿರುವುದು ಯಾವಾಗ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಜನರು ವಿದ್ಯಾವಂತರಾದಾಗ, ಜನರು ಎಜುಕೇಟೆಡ್ ಆದಾಗ ಮಾತ್ರ ಪ್ರಜಾಪ್ರಭುತ್ವ ಇಫೆಕ್ಟಿವ್ ಆಗುತ್ತೆ, ಪರಿಣಾಮಕಾರಿಯಾಗುತ್ತೆ. ಭಾರತದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಭಾರತದಲ್ಲಿ ಸಂವಿಧಾನ ದಿನವನ್ನು ನವೆಂಬರ್ 26ರಂದು ಆಚರಿಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಜನವರಿ 26 ಏನು ಕೇಳಿದ್ರೆ ಜನವರಿ 26 ಗಣರಾಜ್ಯ ದಿನಾಚರಣೆ. ಗಣರಾಜ್ಯ ದಿನಾಚರಣೆ ಭಾರತದಲ್ಲಿ ಸಂವಿಧಾನ ದಿನ ನವೆಂಬರ್ 26ರಂದು ಆಚರಣೆ ಮಾಡಲಾಗುತ್ತೆ. ಭಾರತ ಸಂವಿಧಾನದಲ್ಲಿ ಮಾನ್ಯತೆ ಪಡೆದ ಭಾಷೆಗಳು ಎಷ್ಟು? ಸರಿಯಾದ ಉತ್ತರ ಭಾರತ ಸಂವಿಧಾನದಲ್ಲಿ ಒಟ್ಟು 22 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿದ್ದಾವೆ. ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ಹೊಂದಿದೆ. ಸಾವಿರದ 1946ರಲ್ಲಿ ರಚನೆಯಾದ ಮಧ್ಯಂತರ ಕ್ಯಾಬಿನೆಟ್ನ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾವಿರದ 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡು ನಿರ್ಣಯ ರೂಪಿಸಿದವರು ಯಾರು? ಸರಿಯಾದ ಉತ್ತರ ಅಗೇನ್ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ಪೀಠಿಕೆ. ಸಂವಿಧಾನದ ಪೀಠಿಕೆಯಲ್ಲಿ ಭಾರತವನ್ನು ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರವಂತೇಳಿ ತಿಳಿಸಲಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ? ಸರಿಯಾದ ಉತ್ತರ ಭ್ರಷ್ಟಾಚಾರ ಅನ್ನುವಂಥ ಅಂಶ ಇಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆ, ಮನಸ್ಸು ಮತ್ತು ಚಿಂತನೆಯನ್ನು ಪ್ರತಿಬಿಂಬಿಸುತ್ತೆ. ಸರಿಯಾದ ಉತ್ತರ ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್. ಇಂಗ್ಲೀಷಲ್ಲಿ ಪ್ರಿಯಾಂಬಲ್, ಕನ್ನಡದಲ್ಲಿ ಪ್ರಸ್ತಾವನೆ. ಕೆಲವು ಸಾರಿ ಇಂಗ್ಲೀಷಲ್ಲಿ ಆ್ಯಸ್ ಇಟ್ ಈಸ್ ಕೊಡುವ ಸಂದರ್ಭ ಇರುತ್ತೆ ನೋಡಿ. ಇಲ್ಲೊಂದು ಕ್ಲೂ ಇದೆ ನಿಮಗೆ. ಏನು ಕೇಳಿದ್ರೆ
ಒಂದು ವೇಳೆ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆಪ್ಷನ್ ಇಂಗ್ಲೀಷಲ್ಲಿ ಕೊಟ್ಟಿದ್ರೆ, ಯಾವುದಾದ್ರೂ ಒಂದೇ ಆಪ್ಷನ್ನ ಇಂಗ್ಲೀಷಲ್ಲಿ ಆ್ಯಸ್ ಇಟ್ ಈಸ್ ಕೊಟ್ಟಿದ್ರೆ ಹೆಚ್ಚು ಕಡಿಮೆ ದ ಆನ್ಸರ್ ಇಸ್ ಸೇಮ್ ಇರುತ್ತೆ, ಹೆಚ್ಚು ಕಡಿಮೆ ಅದೇ ಆನ್ಸರ್ ಆಗಿರುತ್ತೆ. ತುಂಬ ಪರೀಕ್ಷೆಗಳಲ್ಲಿ ನಾವು ಇದನ್ನ ಗಮನಿಸಿದ್ದೀವಿ, ಅದೇ ಆನ್ಸರ್ ಆಗಿರುತ್ತೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಕೆಳಗಿನ ಯಾವ ಲಕ್ಷಣವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ ಜಾತ್ಯತೀತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಿರೂಪಿಸಲಾಗಿರುವ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಆದರ್ಶಗಳಿಗೆ ಸ್ಫೂರ್ತಿಯಾಗಿದ್ದು ಯಾವುದು? ಸರಿಯಾದ ಉತ್ತರ ಫ್ರೆಂಚ್ ಕ್ರಾಂತಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಫ್ರಾನ್ಸ್ನ ಕ್ರಾಂತಿ ಇದೆಯಲ್ಲ, ಭಾರತ ಸಂವಿಧಾನದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳಿಗೆ ಸ್ಫೂರ್ತಿಯಾಗಿರುವಂಥದ್ದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೆಳಗಿನ ಯಾವ ಪರಿಕಲ್ಪನೆ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ರಾಷ್ಟ್ರೀಯತೆಯ ಪರಿಕಲ್ಪನೆ ಇಲ್ಲ, ಬದಲಾಗಿ ಪ್ರಜಾಪ್ರಭುತ್ವ, ಜಾತ್ಯತೀತ, ನ್ಯಾಯದ ಪರಿಕಲ್ಪನೆ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಂವಿಧಾನಿಕ ಸರ್ಕಾರ ಅಂದರೆ ಏನು? ಸರಿಯಾದ ಉತ್ತರ ಸಾಂವಿಧಾನಿಕ ಸರ್ಕಾರ ಅಂದರೆ 23ನೇ ಪ್ರಶ್ನೆ ಸರಿಯಾದ ಉತ್ತರ ಸಂವಿಧಾನಿಕ ನಿಯಮಗಳಿಂದ ಸೀಮಿತವಾದ ಸರ್ಕಾರ. ಯಾವುದೇ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಸರ್ವೋಚ್ಚವಾಗಿರುವಂಥ ಸರ್ಕಾರ, ಅಂದರೆ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥ ಸರ್ಕಾರ, ಅದಕ್ಕೆ ಸಾಂವಿಧಾನಿಕ ಸರ್ಕಾರ ಅಂತೀವಿ. ಸಂವಿಧಾನವನ್ನು ಬಿಟ್ಟು ನಡೆಯುವಂಥ ಸರ್ಕಾರ ಇದ್ದರೆ ಅದಕ್ಕೆ ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರ ಸರ್ಕಾರ ಅಂತ ಕರಿತೀವಿ. ಮೊದಲ ಬಾರಿಗೆ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿಯಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ ಯಾವ ತಿದ್ದುಪಡಿ ಮೂಲಕ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ ಮೂಲಕ. ಫಸ್ಟ್ ಟೈಮ್ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿಯಾಗಿದ್ದು. ಪೀಠಿಕೆಯು ಸಂವಿಧಾನದ ಕೀಲಿಕೈ ಅಂತೇಳಿ ಹೇಳಿದವರು ಯಾರು? ಸರಿಯಾದ ಉತ್ತರ ಅರ್ನೆಸ್ಟ್ ಬಾರ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾಹಿತಿ ಹಕ್ಕು ಇದೆಯಲ್ಲ, ಇದು ಯಾವ ಬಗೆಯ ಹಕ್ಕಾಗಿದೆ? ಸರಿಯಾದ ಉತ್ತರ ಇದೊಂದು ಕಾನೂನುಬದ್ಧ ಹಕ್ಕು. ಮಾಹಿತಿ ಹಕ್ಕು ಕಾಯ್ದೆ ಅಂದರೆ RTI ರೈಟ್ ಟು ಇನ್ಫಾರ್ಮೇಷನ್ ಅಂತೇಳಿ, ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸರ್ಕಾರದ ಕಾಯ್ದೆ 1919 ಈ ರೀತಿಯೂ ಕರೀತಾರೆ. ಸರಿಯಾದ ಉತ್ತರ ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆ ಅಂತ ಕರೀತಾರೆ. ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆ. ಹಾಗಾದ್ರೆ 1909 ಸುಧಾರಣೆಯನ್ನು ಏನಂತ ಕರೀತಾರೆ ಕೇಳಿದ್ರೆ ಮಾರ್ಲೆಮೆಂಟು 1909. ಮಾಹಿತಿ ಹಕ್ಕು ಕಾಯ್ದೆ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? ಸರಿಯಾದ ಉತ್ತರ 2005. 2005 ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ಬರುತ್ತೆ ಮಾಹಿತಿ ಹಕ್ಕು ಕಾಯ್ದೆ. 2005 ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ಬಂದಂಥ ಒಂದು ಕಾಯ್ದೆ ಆಗಿದೆ ಇದು. ಪೋಕ್ಸೋ ಕಾಯ್ದೆ ಯಾರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದೆ, ಅದರಲ್ಲೂ ವಿಶೇಷವಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1984. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1984 ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂತು. ಭಾರತ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನಗಳ ಶಾಸಕಾಂಗವಾಗಿ ಮಾಡಿದ್ದು ಯಾವಾಗ? ಅಂದರೆ ಇವಾಗ ಏನಿದೆಯಲ್ಲ ಪ್ರೆಸೆಂಟ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತೇಳಿ, ಆ ರೀತಿ ಉಭಯ ಸದನಗಳ ಒಂದು ಶಾಸಕಾಂಗವನ್ನಾಗಿ ಮೊಟ್ಟ ಮೊದಲಿಗೆ ಮಾಡಿದ್ದು ಯಾವಾಗ? ಸ್ವತಂತ್ರ ಪೂರ್ವದಲ್ಲೇ ಆಗಿತ್ತದು. ಸೊ ಯಾವಾಗ ಕೇಳಿದ್ರೆ 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆ ಟೈಮಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ರಿಮಿನಲ್ ಕಾರ್ಯವಿಧಾನ ಸಮಿತಿ ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ ಕ್ರಿಮಿನಲ್ ಕಾರ್ಯವಿಧಾನ ಸಮಿತಿ ಜಾರಿಗೆ ಬಂದ ವರ್ಷ ಯಾವುದು ಕೇಳಿದ್ರೆ 1974. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು?
ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಹೆಸರು ಭಾಳ ಇಂಪಾರ್ಟೆಂಟ್, ತುಂಬ ಸರಿ ಕೇಳಿದ್ದಾರೆ. ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಮತ್ತು ಮರಣದ ನಂತರ ಭಾಷೆ ಆಧಾರದ ರಾಜ್ಯವಾಗಿ ಒಂದು ಆಂಧ್ರ ಪ್ರದೇಶ ಪ್ರತ್ಯೇಕ ರಾಜ್ಯವಾಗಬೇಕು ಅಂತೇಳಿ ಒಂದು ಹೋರಾಟವನ್ನು ಇವರು ಮಾಡ್ತಾರೆ. ಈ ಹೋರಾಟದಲ್ಲಿ ಇವರು ಉಪವಾಸವನ್ನು ಮಾಡಿ ಮರಣ ಹೊಂದ್ತಾರೆ. ಆನಂತರ ಆಂಧ್ರ ಪ್ರದೇಶ ಇದೆಯಲ್ಲ, ಇದು ಭಾಷೆ ಆಧರಿಸಿ ಮೊಟ್ಟ ಮೊದಲ ಒಂದು ರಾಜ್ಯವಾಗಿ ನಿರ್ಮಾಣ ಆಗುತ್ತೆ. ಭಾರತದಲ್ಲಿ ವಿವಾಹಗಳನ್ನು ನೋಂದಣಿ ಕಡ್ಡಾಯಗೊಳಿಸೋದಕ್ಕೆ ಸರ್ಕಾರಗಳು ಬದ್ಧವಾಗಿವೆ. ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಇದಕ್ಕೆ ಕಾರಣ ಸಂಸತ್ತಿನ ಕಾಯ್ದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ. ಕೆಳಗಿನ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನಾಗಿ ಮಾಡಿದೆ? ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಸರಿಯಾದ ಉತ್ತರ ಆಪ್ಷನ್ ಬಿ 1985ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸರ್ಕಾರದ ಕಾಯ್ದೆ 1935ರ ಅನ್ವಯ ಕೆಳಗಿನ ಯಾವುದು ಭಾರತದಿಂದ ಪೂರ್ಣವಾಗಿ ಪ್ರತ್ಯೇಕಗೊಂಡಿತು? ಸರಿಯಾದ ಉತ್ತರ ಬರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಶಾಸನ ಸಭೆಯ 2 ಸದನಗಳು 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಯಾವುದು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಕಾಯ್ದೆಯನ್ನು ನೆಹರು ದಾಸ್ಯತ್ವದ ಹೊಸ ಸನ್ನದು ಅಂತೇಳಿ ಕರೆದರು? ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಇದನ್ನು ದಾಸ್ಯತ್ವದ ಹೊಸ ಸನ್ನದು, ಹೊಸ ಆ್ಯಕ್ಟ್, ಇದು ಗುಲಾಮಿತನದ ಹೊಸ ಆ್ಯಕ್ಟ್ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆರಿಗೆ ಸೌಲಭ್ಯ ಕುರಿತ ಈಗಿನ ಮಸೂದೆ 2016ರಲ್ಲಿ ತಿದ್ದುಪಡಿ ಹಾಕಿ ನಂತರ ಎಷ್ಟು ರಜೆಯನ್ನು ಹೆಚ್ಚಳ ಮಾಡಲಾಯಿತು? ಸರಿಯಾದ ಉತ್ತರ 12 ವಾರದಿಂದ 26 ವಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ಸರಿಯಾದ ಉತ್ತರ 1948ರಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂತು. ವರದಕ್ಷಿಣೆ ನಿಷೇಧ ಕಾಯ್ದೆ ತುಂಬ ಇಂಪಾರ್ಟೆಂಟ್, ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ವರದಕ್ಷಿಣೆ ನಿಷೇಧ ಕಾಯ್ದೆ. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂತು. ಈ 2 ಕಾಯ್ದೆಗಳು ಕೂಡ ತುಂಬ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಜಾರಿಗೆ ಬಂದಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 2006ರಲ್ಲಿ. 2006 ಇದು 2006ರಲ್ಲಿ, 2006. ಮಾಹಿತಿ ಹಕ್ಕುಗಳ ಕಾಯ್ದೆ ತಿದ್ದುಪಡಿ 2019ರ ಪ್ರಕಾರ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಸರಿಯಾದ ಉತ್ತರ 3 ವರ್ಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓನ್ಲಿ 3 years. ಕೆಳಗಿನ ಯಾವ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತೇಳಿ ಕರೆಯಲಾಗಿದೆ? ಸರಿಯಾದ ಉತ್ತರ ರೌಲಟ್ ಕಾಯ್ದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಿಕ್ಷಣ ಹಕ್ಕಿನ ಕಾಯ್ದೆಯ ವೀಕ್ಷಣಾ ಜವಾಬ್ದಾರಿಯನ್ನು ಈ ಸಂಸ್ಥೆಗೆ ವಹಿಸಲಾಗಿದೆ. ಸರಿಯಾದ ಉತ್ತರ MHRD. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್, MHRD. ಈ ವರ್ಷದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಯಿತು. ಫಸ್ಟ್ ಟೈಮ್. ಸರಿಯಾದ ಉತ್ತರ 1968ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 10+2+3 ನಮೂನೆಯ ಶಿಕ್ಷಣವನ್ನು ರಾಷ್ಟ್ರೀಯ ನಮೂನೆಯನ್ನಾಗಿ ಮಾನ್ಯತೆಗೊಳಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1968. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ ಬಂದ ದಿನಾಂಕ ಯಾವುದು? ಸರಿಯಾದ ಉತ್ತರ 1 ಏಪ್ರಿಲ್ 2010. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1/4/2010ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ
RTE ಜಾರಿಗೆ ಬಂತು, ರೈಟ್ ಟು ಎಜುಕೇಷನ್. RTE ಕಾಯ್ದೆ ಪ್ರಕಾರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಸಿ, 19 ಜನ ಸದಸ್ಯರಿರಬೇಕಾಗತ್ತೆ. 19 ಜನ ಸದಸ್ಯರು ಇರಬೇಕಾಗತ್ತೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನ ನೇಮಿಸಬಹುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ಸೇರಿಸಿ 2 ಲೋಕಸಭೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಬಹುದಾಗಿದೆ. ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಯಾರಿಗೆ ಇರುತ್ತೆ? ಈ ಹಕ್ಕನ್ನು ಪಡೆದಿರುವವರು ಯಾರು? ಸರಿಯಾದ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವಂಥ ಹಕ್ಕನ್ನು ಹೊಂದಿರ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಚುನಾವಣೆಗಾಗಿ ನಾಮಪತ್ರವು ಇವರಿಂದ ಸಲ್ಲಿಸಲ್ಪಡಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ, ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಕಂಡುಬರುವ ಪ್ರಜೆ. ಅಂದರೆ ಭಾರತದ ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥ ಯಾವುದೇ ಪ್ರಜೆ ಚುನಾವಣೆಗಾಗಿ ನಾಮಪತ್ರವನ್ನು ಸಲ್ಲಿಸಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಗೆ ಆಯ್ಕೆಯಾಗಲು ಇರುವ ಕನಿಷ್ಠ ವಯೋಮಾನ ಎಷ್ಟು? ಸರಿಯಾದ ಉತ್ತರ 25 ವರ್ಷ. 25 ಇಯರ್ಸ್ ಆದರೆ ಸಾಕು ಲೋಕಸಭೆಗೆ ಚುನಾವಣೆಗೆ ಅಭ್ಯರ್ಥಿ ಆಗೋಕ್ಕೆ ಅಥವಾ ಆಯ್ಕೆ ಆಗೋಕ್ಕೆ ಅವಕಾಶ ಇದೆ. ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರ ಸ್ಥಾನ ಎಷ್ಟು? ಸರಿಯಾದ ಉತ್ತರ 28 ಸ್ಥಾನಗಳಿವೆ. MPs. ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಪ್ರಶ್ನೆ ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ನೀಡುವ ನೋಟಿಸನ್ನು ನೀಡಿ ಗುರುತಿಸುವುದಾಗಿದೆ? ಸರಿಯಾದ ಉತ್ತರ ಶಾರ್ಟ್ ನೋಟಿಸ್ ಕ್ವಶನ್ ಅಥವಾ ಶಾರ್ಟ್ ನೋಟಿಸ್ ಪ್ರಶ್ನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವುದರ ಮೂಲಕ ರಾಜೀನಾಮೆಯನ್ನು ನೀಡಬಹುದಾಗಿದೆ? ಸರಿಯಾದ ಉತ್ತರ ಉಪಸಭಾಪತಿ ಅಥವಾ ಡೆಪ್ಯೂಟಿ ಸ್ಪೀಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಮೊದಲ ಅವಿಶ್ವಾಸ ನಿರ್ಣಯವನ್ನು ಯಾವ ವರ್ಷದಲ್ಲಿ ಮಂಡಿಸಲಾಯಿತು? ಸರಿಯಾದ ಉತ್ತರ 1963. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿಗದಿಪಡಿಸಿರುವ ಒಟ್ಟು ಸ್ಥಾನಗಳು ಎಷ್ಟು? ಸರಿಯಾದ ಉತ್ತರ 28 ಮತ್ತು 12. ಲೋಕಸಭೆಗೆ 28 ಮತ್ತು ರಾಜ್ಯಸಭೆಗೆ 12 ಸ್ಥಾನಗಳು ಕರ್ನಾಟಕದಿಂದ ಆಯ್ಕೆಯಾಗ್ತವೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಗರಿಷ್ಠ ಬಲ ಕ್ರಮವಾಗಿ ಎಷ್ಟಿದೆ? ಸರಿಯಾದ ಉತ್ತರ 545 ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆಗೆ 250 ಗರಿಷ್ಠ ಬಲವಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯನ್ನು ಮೊದಲ ಬಾರಿಗೆ ಯಾವಾಗ ಸ್ಥಾಪನೆ ಮಾಡಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 17, 1952. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 17, 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯನ್ನು ಸ್ಥಾಪನೆ ಮಾಡಲಾಯಿತು. ದೇಶದ ಪ್ರಥಮ ಲೋಕಸಭಾ ಅಧಿವೇಶನ ಯಾವ ದಿನಾಂಕದಂದು ನಡೆಸಲಾಯಿತು? ಸರಿಯಾದ ಉತ್ತರ 13 ಮೇ 1952. 13 ಮೇ 1952. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಕನ್ನಡದಲ್ಲಿ ಚರ್ಚೆ ನಡೆಸಿದ ಮೊದಲ ಕನ್ನಡಿಗ ಯಾರು? ಸರಿಯಾದ ಉತ್ತರ JH ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತಾಡಿದಂಥ ಮೊಟ್ಟ ಮೊದಲ ಕನ್ನಡಿಗ. ಲೋಕಸಭೆಗೆ ಕೇವಲ 2 ಸದಸ್ಯರನ್ನು ಚುನಾಯಿಸಿ ಕಳಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಗೆ ಪ್ರಾತಿನಿಧ್ಯ ಒದಗಿಸುವ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು? ಸರಿಯಾದ ಉತ್ತರ 331A. 331A ವಿಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಕೆಳಕಂಡ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿ ಇರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು? ಸರಿಯಾದ ಉತ್ತರ ಸೋಮನಾಥ ಚಟರ್ಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು? ತುಂಬ ಸರಿ ರಿಪೀಟೆಡ್ಲಿ ಕೇಳಿರೋ ಪ್ರಶ್ನೆ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ 1952. ಲೋಕಸಭೆ ರಚನೆಯಾದ 50ನೇ ವರ್ಷ ಎಂದು ಯಾವ ವರ್ಷವನ್ನು ಗುರುತಿಸಲಾಗಿದೆ? ಸರಿಯಾದ ಉತ್ತರ 2002. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಣಕಾಸು ಮಸೂದೆಯನ್ನು ಇಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಮಾತ್ರ. ರಾಜ್ಯಸಭೆಯಲ್ಲಿ ಶುರು ಮಾಡಂಗಿಲ್ಲ ಹಣಕಾಸು ಮಸೂದೆಯನ್ನು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭಾ ಅವಧಿಯನ್ನು ಸಾಮಾನ್ಯವಾಗಿ 5 ವರ್ಷಗಳಿಗೂ ಮೀರಿ ವಿಸ್ತರಿಸುವುದು ಯಾವ ಸಂದರ್ಭದಲ್ಲಿ? ಸರಿಯಾದ ಉತ್ತರ ಎಲ್ಲ ತುರ್ತು ಪರಿಸ್ಥಿತಿಯಲ್ಲಿಯೂ ಕೂಡ ರಾಷ್ಟ್ರಪತಿಗಳು ಲೋಕಸಭೆಯ ಅವಧಿಯನ್ನು ಸಾಮಾನ್ಯವಾಗಿ 5 ವರ್ಷಗಳಿಗೂ ಮೀರಿ ವಿಸ್ತರಣೆ ಮಾಡ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಯಾವುದೇ ವ್ಯವಹಾರವನ್ನು ನಿರ್ಣಯಿಸಲು ಕನಿಷ್ಠ ಕೋರಂ ಎಷ್ಟಿರಬೇಕು? ಸರಿಯಾದ ಉತ್ತರ 10ನೇ ಒಂದಿರಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನಿಷ್ಠ ಕೋರಂ ಇದು. ಸರ್ಕಾರವನ್ನು ಅಧಿಕಾರದಿಂದ ತೆಗೆದುಹಾಕಲು ಲೋಕಸಭೆಯಲ್ಲಿ ಕೆಳಕಂಡ ಯಾವ ಸೂಚನೆಯನ್ನು ಅನುಸರಿಸಬಹುದು? ಸರಿಯಾದ ಉತ್ತರ ಅವಿಶ್ವಾಸ ನಿರ್ಣಯ ಸೂಚನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತನ್ನ ಮಾಮೂಲಿ ಕಾಲಾವಧಿ ಮುಗಿಯುವ ಮುಂಚೆ ಲೋಕಸಭೆ ಎಷ್ಟು ಬಾರಿ ವಿಸರ್ಜನೆಗೊಂಡಿದೆ? ಸರಿಯಾದ ಉತ್ತರ 5 ಸಾರಿ ವಿಸರ್ಜನೆಗೊಂಡಿದೆ. ಮಾಮೂಲಿ ಕಾಲಾವಧಿ ಮೀರುವ ಮೊದಲು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ, ಮಂತ್ರಿಮಂಡಲವು ಈ ಕೆಳಗಿನ ಯಾವ ಸದಸ್ಯರ ಬಹುಮತದಿಂದ ಹೊರಡಿಸಿದ ಒಂದು ಅವಿಶ್ವಾಸ ನಿರ್ಣಯದ ಮೇಲೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ? ಆಪ್ಷನ್ಸ್ ಈ ರೀತಿದೆ. ಲೋಕಸಭೆ, ರಾಜ್ಯಸಭೆ, ಎರಡೂ ಸದನಗಳು ಪ್ರತ್ಯೇಕವಾಗಿ, ಎರಡೂ ಸದನಗಳು ಜಂಟಿಯಾಗಿ ಸೇರಿದಾಗ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.